ಚಂಪಾ ಹೇಗೆ ಮನ್ನುಗೆ ಚಿನ್ನದ ಚೈನ್ ತೋರಿಸೋ ಆಸೆಲಿ ಅವನ ದುಡ್ಡಲ್ಲಿ ಹೋಟೆಲಲ್ಲಿ ಚೆನ್ನಾಗಿ ತಿಂದಿದ್ಲು ಅಂತ ನಾವೀ ಹಿಂದಿನ ಕತೆ ನೋಡಿದ್ವಿ. ಚಂಪನ್ ಕೈಯಿಂದ ಸೋತ ಮನ್ನು ಮನೇಲಿ ಟಿವಿ ನೋಡ್ತಾ ಯೋಚಿಸ್ತಾ ಕೂತಿದ್ದ. ಚಂಪಾ, ಎಂತ ಮೋಸ ಮಾಡ್ದೆ ನೀನ್ ನನ್ಗೆ. ನನ್ನ ಹುಡುಗಿ ಚೈನ್ ಕದ್ದು ನನ್ಗೆ ಕೊಡೋಕ್ ಬಂದ್ಯಾ ಅಲ್ವಾ? ಒಂದ್ಸಾರಿ ನನ್ ಕೈಲಿ ಸಿಗು, ಏನು ಅಂತ ತೋರಿಸ್ತೀನಿ ನಿಂಗೆ. ತಲೆ ನೋವ್ತಾ ಇದೆ, ಎಣ್ಣೆ ಹೊಡಿಬೇಕಲ್ಲ, ಇಲ್ಲ ಅಂದ್ರೆ ಇವತ್ತು ರಾತ್ರಿ ನಿದ್ದೆನೇ ಬರಲ್ಲ. ಅಯ್ಯೋ, ಎಣ್ಣೆ ಖಾಲಿ ಆಗಿದೆಯಲ್ಲ. ಈ ಲಾಕ್ಡೌನ್ ಟೈಮಲ್ಲಿ ಎಷ್ಟು ಎಣ್ಣೆ ಕೊಡ್ದಿದ್ದೀನಿ, ಎಲ್ಲ ಮರ್ತು ಹೋಗಿದೆ. ಈಗ್ಲೇ ಹೋಗಿ ನಾನು ಎಣ್ಣೆ ತಗೊಂಬರ್ತೀನಿ. ಅವನು ಅವನ ಪರ್ಸ್ ತೆಗೆದು ನೋಡ್ದ. ತೆರಿಕೆ, ದುಡ್ಡು ಖಾಲಿ ಆಗ್ಬಿಟ್ಟಿದೆ. ನಮ್ CM ನಮ್ಗೆ 1500 ರೂಪಾಯಿ ಕೊಟ್ಟಿದ್ರಲ್ವಾ, ಅದ್ರಲ್ಲಿ ತಗೊಂಬರ್ತೀನಿ ಎಣ್ಣೆನ. ಮತ್ತೆ ಅವನೊಂದು ATMಗೆ ಹೋದ. ATM ಇಂದ ದುಡ್ಡು ತಗೊಂಡು ಸೀದಾ ಅವನು ಒಂದು ಮದ್ಯದ ಅಂಗಡಿಗೆ ಹೋಗಿ ಕೇಳ್ದ, ಅಣ್ಣ ಒಂದು ಫುಲ್ ಬಾಟ್ಲ್ ಕೊಡಿ. ಅವನು ತುಂಬಾ ಖುಷಿಯಿಂದ ಅಲ್ಲಿಂದ ಮನೆಗೆ ಬಂದ. ಮತ್ತೆ ಮದ್ಯ ಕುಡಿಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಕುತ್ಕೊಂಡ. ಬಾಟಲ್ನ ಕೈಲಿ ಹಿಡ್ಕೊಂಡು ಕವಿತೆ ಹೇಳಕ್ ಶುರು ಮಾಡ್ದ. ಓ ಎಣ್ಣೆಗೆ, ಏನು ನಿನ್ನ ಚಮತ್ಕಾರ, ದುಃಖದಲ್ಲೂ ನೀನು ಜೊತೆಗಾರ, ಸುಖದಲ್ಲೂ ನೀನು ಜೊತೆಗಾರ, ಎಂದೂ ಬಿಟ್ಟು ಹೋಗದಿರು ನನ್ನ ನೀನು ದೂರ, ಬಾ ಈಗ ನನ್ನ ಹೊಟ್ಟೆಯಲ್ಲಿ ಬೇಗ ಬಾರ, ತೋರಿಸು ನಿನ್ನ ಚಮತ್ಕಾರ. ಮತ್ತೆ ತುಂಬಾ ಖುಷಿಯಿಂದ ಅವನು ಮದ್ಯ ಕುಡಿಯೋಕ್ ಶುರು ಮಾಡ್ದ. ಅಷ್ಟರಲ್ಲಿ ಚಂಪಾ ಅಲ್ಲಿಗೆ ಬಂದ್ಲು. ನಾನ್ ಅನ್ಕೊಂಡಿದ್ದೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ ಅಂತ, ಆದ್ರೆ ಇಲ್ಲಿ ಇವನು ಕುಡಿತಾ ಕೂತಿದ್ದಾನೆ. ಏನ್ ಮನ್ನು, ತುಂಬಾ ಖುಷಿಯಾಗಿದ್ಯಾ ಅನ್ನಿಸ್ತಿದೆ. ಮಜಾ ಮಾಡ್ಕೊಂಡ್ ಕುಡಿತಾ ಕೂತಿದ್ಯಾ, ಏನ್ ಸಮಾಚಾರ? ಚಂಪಾನ ನೋಡಿ ಮನ್ನುಗೆ ತುಂಬಾನೇ ಕೋಪ ಬಂತು. ಏ ಚಂಪಾ, ಏ ದೆವ್ವವೇ, ನೀನು ನನ್ನ ಹುಡುಗಿ ಹತ್ರನೇ ಚೈನ್ ಕದ್ದು ನನ್ನ ಹತ್ರನೇ 15,000 ರೂಪಾಯಿ ಖರ್ಚು ಮಾಡಿಸ್ದೆ ಅಲ್ವಾ? ಮೀನು ಸರ ನುಂಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೆರೆನಲ್ಲಿದ್ದ ಎಲ್ಲಾ ಮೀನನ್ನು ನನ್ ಕೈನಲ್ಲಿ ಹಿಡಿಸಿದ್ಯಾ, ಅದನ್ನೆಲ್ಲ ಮಾರ್ಕೊಂಡಿದ್ಯಾ ಕೂಡ, ಅದ್ರ ಸೇಡ್ ತೀರಿಸ್ಕೊಂಡೆ. ಮನ್ನು ಹಾಗೆ ಸಿಟ್ಟಲ್ಲಿ ನೋಡ್ತಾ ಕುಡಿತಾನೆ ಇದ್ದ. ಅದ್ಸರಿ, ಸಾರಾಯಿ ತಗೊಳಕ್ಕೆ ದುಡ್ಡೆಲ್ಲಿಂದ ಬಂತು? ನಮ್ಮ CM ತುಂಬಾ ಧಾರಾಳ ಗುಣದವರು, ಅವ್ರು ಕೊಟ್ರ ದುಡ್ಡಲ್ಲೇ ನಾನು ಎಣ್ಣೆ ಹೊಡಿತಾ ಇದ್ದೀನಿ. ಅದ್ ಹೇಗೆ? ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ. ನಮ್ CM 1500 ರೂಪಾಯಿ ಕೊಟ್ಟಿದ್ರಲ್ವಾ? ಹೌದು, ಅದಕ್ಕೆ ಅದ್ರಲ್ಲೇ ಇವತ್ತು ಹೋಗಿ ನಾನು ಎಣ್ಣೆ ತಗೊಂಡ್ಬಂದೆ, ಫುಲ್ ಬಾಟ್ಲು. ಇವತ್ತು ತಗೊಂಡ್ ಬಂದೆ, ನಾಳೆನೂ ತರ್ತೀನಿ, ನಾಡಿದ್ದು ಕೂಡ. ಅಯ್ಯೋ, ಅವರು ಮನೆ ನಡ್ಸಕ್ಕೆ ಅಂತ ಆ ದುಡ್ಡು ಕೊಟ್ಟಿರೋದು, ಈ ತರ ಕುಡ್ದು ಹಾಳ್ ಮಾಡೋದಕ್ಕಲ್ಲ. 1500 ರೂಪಾಯಲ್ಲಿ ನಾನು ಎಣ್ಣೆ ಖರೀದಿ ಮಾಡಿದೆ. ಇದ್ರ ಜೊತೆಗೆ ರೇಷನ್ ಕೂಡ ನಮಗೆ ಸಿಗುತ್ತೆ. ಒಳ್ಳೆ ಸಂಸ್ಥೆ ಅದು ಗೊತ್ತಾ? ಒಳ್ಳೆ ತರಕಾರಿ, ಹಣ್ಣು ಎಲ್ಲಾನು ಕೊಡ್ತಾರೆ. ಮತ್ತಿನ್ನೇನ್ ಬೇಕು? ಈ 1500 ರೂಪಾಯಿ ನಾವು ಎಣ್ಣೆ ತಗೊಳ್ಳೋದೆ. ಅವನು ಆರಾಮಾಗಿ ಮದ್ಯ ಕುಡಿತಾ ಇದ್ದ. ಆದ್ರೆ ಚಂಪಾ ಅವನಾಗ ದುರ್ಗುಟ್ಕೊಂಡು ನೋಡ್ತಾ ಇದ್ಲು. ನನ್ನ ಯಾಕೆ ನೋಡ್ತಾ ಇದ್ಯಾ, ನಡೆಯಲಿಂದ. ನಂಗೂ ಸ್ವಲ್ಪ ಕುಡಿಯಕ್ ಕೊಡು ಮನ್ನು. ನಡೆ. ಚಂಪಾ ಅಲ್ಲಿಂದ ಹೋದ್ಲು. ಮತ್ತೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಲು. ಪೊಲೀಸ್ನವರು ಮನ್ನು ಮನೆಗೆ ಬಂದು ಹೇಳಿದ್ರು, ನಿನ್ ಕೈ ಮೇಲೆ ನಾವು ಸ್ಟ್ಯಾಂಪ್ ಹಾಕ್ತಾ ಇದೀವಿ. ಸ್ಟ್ಯಾಂಪ್ ಯಾಕೆ ಹಾಕ್ತಾ ಇದೀವಿ ಗುರು? ನಾನ್ ಚೆನ್ನಾಗೇ ಇದೀನಲ್ವಾ? CM ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಈ ಸ್ಟ್ಯಾಂಪ್ ನಿನ್ ಕೈಯಲ್ಲಿದ್ರೆ ಸರ್ಕಾರದಿಂದ ಯಾವುದೇ ರೇಷನ್ ನಿನಗೆ ಫ್ರೀ ಆಗಿ ಸಿಗೋದಿಲ್ಲ. ಸರ್ಕಾರದ ಸಂಸ್ಥೆಯಿಂದ ನಿನಗೆ ಏನು ಉಚಿತವಾಗಿ ಸಿಗೋದಿಲ್ಲ. ನೆನಪಿರ್ಲಿ, ಫ್ರೀ ರೇಷನ್ ಕೂಡ ಸಿಗೋದಿಲ್ಲ, ಯಾವುದೇ ಸೌಲಭ್ಯ ಕೂಡ ಸಿಗೋದಿಲ್ಲ. ನಾನು ಅದೇ ದುಡ್ಡಿಂದ ಎಣ್ಣೆ ಖರೀದಿ ಮಾಡಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನು ಆ ಮದ್ಯದ ಅಂಗಡಿಯಿಂದ ಮದ್ಯನ ತಗೊಂಡ್ ಬಂದಿರೋ ವಿಡಿಯೋ ನಮ್ಮ ಹತ್ರ ಇದೆ. ಮತ್ತೆ ಈ ದುಡ್ಡನ್ನ ನೀನು ಈ ರೀತಿಯಾಗಿ ತಪ್ಪಾಗಿ ಖರ್ಚು ಮಾಡ್ತಾ ಇರೋದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಪೊಲೀಸ್ನವರು ಅವನ್ ಕೈಗೆ ಸ್ಟ್ಯಾಂಪ್ ಹಾಕಿದ್ರು. ಅವ್ರು ಹೋದಾದ್ಮೇಲೆ ಚಂಪಾ ಅಲ್ಲಿಗೆ ಬಂದು ಹೇಳಿದ್ಲು, ಏನ್ ಮನ್ನು, ಮಜಾ ಬಂತಾ? ಚಂಪಾ, ನನ್ಗೆ ಮೋಸ ಮಾಡ್ದ್ಯಾ ನೀನು. ಬನ್ಸಿಲಾಲ್ ಅನ್ನೋ ಒಬ್ಬ ದಪ್ಪನೆಯ ವ್ಯಕ್ತಿ ಇದ್ದ. ಅವನ ದಪ್ಪ ಇರೋದೇ ಅವ್ರ ಇಡೀ ಕುಟುಂಬಕ್ಕೆ ಚಿಂತೆ ಆಗಿತ್ತು. ಮಲ್ಗೋದಕ್ಕೆ ಮಂಚದ ಮೇಲೆ ಜಾಗನೂ ಸಾಕಾಗ್ತಿರ್ಲಿಲ್ಲ, ಕೂತ್ಕೊಳ್ಳೋದಕ್ಕೆ ಸ್ಕೂಟರಲ್ಲೂ ಆಗ್ತಿರ್ಲಿಲ್ಲ. ಬನ್ಸಿಲಾಲ್ಗೆ ಡಾಕ್ಟರ್ ಇದ್ರ ಬಗ್ಗೆ ಸುಮಾರು ಸರಿ ಹೇಳಿದ್ರು ಕೂಡ ಅವನು ಮಾತ್ರ ತಿನ್ನೋದು ಬಿಡ್ತಾ ಇರಲಿಲ್ಲ. ಒಂದಿನ ಅಂದ್ರೂ ಇದು ಅತಿ ಆಯ್ತು. ಯಾಕೆಂದ್ರೆ ಹೆಂಡತಿ ರೇಖಾ ಮತ್ತೆ ಮಗಳು ಸ್ವೀಟಿ ಜೊತೆಗೆ ಒಂದು ಬರ್ಡೇ ಪಾರ್ಟಿಗೆ ಹೋದ. ಅಯ್ಯೋ
ಅಯ್ಯೋ ಎಷ್ಟು ತಿಂತೀರಾ? ಸಾಕ್ ಮಾಡಿ, ಹೊಟ್ಟೆ ಒಡೆದೋಗುತ್ತೆ ಅಷ್ಟೇ. ಇವತ್ತು ಪಾರ್ಟಿ ಇದೆ, ನಾನಂತೂ ತಿಂತೀನಿ. ಅಲ್ವೇ ರೇಖಾ, ಮನೆಯಲ್ಲಿ ಬನ್ಸಿ ಅಣ್ಣಂಗ್ ಊಟ ಕೊಡಲ್ವಾ? ಅವ್ರಿಗೆ ಸ್ವಲ್ಪ ತಿನ್ನೋ ಆಸೆ. ನಂಗೆ ಸ್ವಲ್ಪ ಇಷ್ಟ. ಓ ಬನ್ಸಿಲಾಲ್, ನಿಮಗ್ ಯಾರು ಹೇಳಕ್ಕಾಗತ್ತೆ? ಅವಮಾನ ಮಾಡ್ಬಿಡ್ತೀರಾ. ಯಾಕ್ರಿ, ನಾನು ಹಿಂಗ್ ಊಟ ಹಾಕೋದಿಲ್ವಾ? ನಿಮ್ಗಿಷ್ಟವಾದ ಎಲ್ಲಾ ಅಡ್ಗೆನೂ ಮಾಡ್ತೀನಿ, ಆದ್ರೂ ಆಚೆ ಜಾಸ್ತಿ ತಿಂದು ಅವಮಾನ ಮಾಡ್ತೀರಾ. ಅರೆ, ಊಟ ಮಾಡೋದು ಕೂಡ ಒಂದು ಕಲೆ, ಅದು ಎಲ್ಲರಿಗೂ ಬರೋದಿಲ್ಲ. ಅಪ್ಪ, ನನ್ ಸ್ನೇಹಿತರೆಲ್ಲ ನೋಡಿ ನಗ್ತಾರೆ, ನನ್ಗೂ ಸ್ವಲ್ಪ ಮಾನ ಮರ್ಯಾದೆ ಇದೆ. ಅರೆ ಮಗಳೇ, ನಗ್ಲಿ ಬಿಡು, ನಗೋದು ಆರೋಗ್ಯಕ್ಕೆ ಒಳ್ಳೇದು. ಓಫೋ ಅಮ್ಮ, 2 ತಿಂಗಳಾದ್ಮೇಲೆ ನನ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ನಾ ರೇಸ್ನಲ್ಲಿ ಭಾಗವಹಿಸ್ಬೇಕು. ಆಹಾ, ಎಷ್ಟೊಳ್ಳೆ ವಿಷಯ ಸ್ವೀಟಿ. ಆದ್ರೆ ಅದಕ್ಕೋಸ್ಕರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಸ್ಟಾಮಿನಾ ಹೆಚ್ಚಿಸ್ಕೊಳಕ್ಕೆ. ಆದ್ರೆ ನಿನ್ನನ್ ದಿನಾಗ್ಲೂ ಗ್ರೌಂಡ್ ಯಾರ್ ಕರ್ಕೊಂಡ್ ಹೋಗ್ತಾರೆ ಪ್ರಾಕ್ಟೀಸ್ಗೆ? ನನ್ಗಂತೂ ಆಫೀಸ್ ಇದೆ, ಜೊತೆಗ್ ಮನೆ ಕೆಲ್ಸ ಬೇರೆ. ಆದ್ರೆ ನಿಮ್ಮಪ್ಪ ಅಂತೂ... ಅಪ್ಪಂಗೆ ನನ್ ಕಂಡ್ರೆ ತುಂಬಾ ಇಷ್ಟ, ಅವ್ರು ಖಂಡಿತ ನನ್ ಜೊತೆ ಬರ್ತಾರೆ. ಸರಿ, ನೀನೇ ಮಾತಾಡ್ ನೋಡು. ಒಪ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ. ಪ್ರಾಕ್ಟೀಸಿಗೆ ಪ್ರಾಕ್ಟೀಸು ಆಯ್ತು, ಎಕ್ಸಸೈಸ್ಗೆ ಎಕ್ಸಸೈಸು ಆಯ್ತು. ಮಗಳೇ ಸ್ವೀಟಿ, ನಾ ಎಲ್ಲ ಕೂತಿರ್ತೇನೆ, ನಿನ್ ರೌಂಡ್ ಹಾಕ್ಬಾ. ಇಲ್ಲ ಅಪ್ಪ, ನೀವು ಬನ್ನಿ. ಓಹೋ, ನೀ ಬಾರಿ ಹಠಮಾರಿ ಆಗ್ಬಿಟ್ಟಿದ್ಯಾ, ನಡಿ. ನನ್ ಮುದ್ದು ಅಪ್ಪ. ತುಂಬಾ ಸುಸ್ತಾಗಿದೆ ಮಗಳೇ. ಅಪ್ಪ, ನಿನ್ ಕೈಲಾಗತ್ತೆ. ಮಗಳೇ ಸ್ವೀಟಿ, ಇನ್ನೂ ಜೋರಾಗಿ. ಅಪ್ಪ, ನೀವ್ ತುಂಬಾ ಫಾಸ್ಟ್ ಆಗಿ ಓಡ್ತಿದ್ದೀರಾ. ಮಗಳ ಕಾಂಪ್ಲಿಮೆಂಟ್ಸ್ನ ಕೇಳಿಸ್ಕೊಂಡು ಬನ್ಸಿಲಾಲ್ ಬಹಳ ಖುಷಿಯಾದ. ಮಗಳೇ, ನೀವು ಅಪ್ಪ ಸ್ಟೂಡೆಂಟ್ ಆಫ್ ದ ಇಯರ್ ಆಗಿದ್ದ, ನೀನು ಕೂಡ ರೇಸಲ್ಲಿ ಫಸ್ಟ್ ಬರಬೇಕು ಅಂದ್ರೆ ಇದೇ ತರ ಜೋರಾಗಿ ಓಡಬೇಕು. ಇನ್ನೂ ಫಾಸ್ಟ್ ಆಗ ಹೇಗೆ? ಹೀಗೆ 400 ಮೀಟರ್ಸ್ನ ರೇಸ್ನಲ್ಲಿ ಮೊದಲ ಬಹುಮಾನ ಸ್ವೀಟಿಗೆ. ಇವತ್ತು ನಮ್ ಜೊತೆ ಇಬ್ಬರಿಬ್ರು ವಿಜೇತರಿದ್ದಾರೆ. ಅರೆ, ಇಬ್ಬಿಬ್ರು ವಿಜೇತ್ರ? ಇನ್ನೊಬ್ರು ಯಾರು? ನೀವೇ ಬನ್ಸಿಲಾಲ್, ಇನ್ಯಾರು? ಹ್ಞೂ ಅಪ್ಪ, ನೀವು ಗೆದ್ರಿ. ನಿಮ್ಮಿಬ್ಬರಿಂದ ಇವತ್ತು ನನ್ನ ಹೊಟ್ಟೆ ಒಳಗೋಗಿದೆ, ಮತ್ತೆ ಇದು ಹೊರಗಡೆ ಬಂದಿದೆ. ಥ್ಯಾಂಕ್ ಯು. ಡಿಂಕು ಚಿಕ್ಕ, ಡಿಂಕು ಚಿಕ್ಕ. ಈ ತರದ ಮತ್ತಷ್ಟು ಮನರಂಜನೆಯ ಕಥೆಗಳೊಂದಿಗೆ ಮತ್ತೆ ಸಿಗೋಣ.